ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸಾನ ಕಿಶೋರ್ ಲಾಗ್. ನಾನು ಇವತ್ತು ಲಾಗಲ್ಲಿ ನಿಮಗೆ ಯೂಟ್ಯೂಬ್ ಬಗ್ಗೆನೇ ತಿಳಿಸ್ಕೊಡ್ಬೇಕು ಅಂತ ಈ ಒಂದು ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಏನಕ್ಕೆ ಅಂದರೆ ನನ್ನ ಲಾಗಲ್ಲಿ ನೀವು ನೋಡಿರ್ಬೋದು ನನ್ನ ವೀಡಿಯೋಸ್ಗಳನ್ನ, ಅಂದರೆ ಒಡವೆಗಳ ಬಗ್ಗೆ ವೀಡಿಯೋಸ್ಗಳನ್ನ ಮಾಡಿದ್ದೀನಿ. ಹಾಗೆಯೇ ಪ್ರೆಗ್ನೆಂಟ್ ಸಂಬಂಧಪಟ್ಟಂಥ ವೀಡಿಯೋಸ್ಗಳನ್ನ ಮಾಡಿದ್ದೀನಿ. ಅಂದರೆ ಹೆಣ್ಮಕ್ಳಿಗೆ ಯೂಸ್ ಆಗೋಂಥ ವೀಡಿಯೋಸ್ಗಳನ್ನ ಮಾಡಿದ್ದೀನಿ. ಹಾಗೆ ಟಿಪ್ಸ್ಗಳನ್ನೂ ಕೂಡ ಕೊಟ್ಟಿದ್ದೀನಿ. ನಾನು ಡೈಲಿ ಲಾಗ್ಸ್ ಕೂಡ ಶೇರ್ ಮಾಡಿದ್ದೀನಿ. ಈ ರೀತಿ ಕೆಲವೊಂದು ವೀಡಿಯೋಸ್ಗಳನ್ನ ಮಾಡಿದ್ದೀನಿ. ಅದೇ ಥರನೇ ಎಲ್ಲರಿಗೂ ಕೂಡ ಟಿಪ್ಸ್ ಕೊಟ್ಟಿದ್ದೀನಿ. ಯೂಟ್ಯೂಬ್ ಮಾಡೋರ್ಗೂ ಕೂಡ ನನಗೆ ಗೊತ್ತಿರೋಂಥ ಕೆಲವೊಂದು ಟಿಪ್ಸ್ಗಳನ್ನ ಶೇರ್ ಮಾಡೋಣ ಅಂತೇಳಿ ಈ ಒಂದು ವೀಡಿಯೋನ ಮಾಡ್ತಾಯಿದ್ದೀನಿ. ಏನಕ್ಕೆ ಅಂತ ಹೇಳಿದರೆ, ನನಗೆ ಯೂಟ್ಯೂಬಿಂದನೇ ತುಂಬ ಜನ ಫ್ರೆಂಡ್ಸ್ ಆಗಿದ್ದಾರಲ್ವ, ಅವರೆಲ್ಲ ಇನ್ಸ್ಟಾಗ್ರಾಮಲ್ಲಿ ಒಂದು ಅದ್ರ ಬಗ್ಗೆನೂ ಕೂಡ ಒಂದು ಟಿಪ್ಸ್ಗಳನ್ನ ನಮಗೂ ಕೂಡ ಶೇರ್ ಮಾಡಿ, ಹಾಗೆ ಇನ್ನೂ ಕೆಲವೊಬ್ರಿಗೂ ಯೂಸ್ ಆಗುತ್ತಲ್ವ, ನೀವೇನೇನು ಫಾಲೋ ಮಾಡ್ತಿದ್ರಿ ಅನ್ನೋದನ್ನು ಶೇರ್ ಮಾಡಿ ಅಂತ ನನಗೆ ಹೇಳ್ತಾಯಿದ್ರು. ಅದರಿಂದ ಇವತ್ತು ಫ್ರೀ ಇದ್ದೆ. ಅದಲ್ಲದೆ ಇವತ್ತು ಶುಕ್ರವಾರ, ಅಮಾವಾಸ್ಯೆ ಬೇರೆ, ಬೇಗನೆ ಪೂಜೆ ಕೂಡ ಆಯಿತು. ಪಾಪು ಕೂಡ ಮಲಗಿದ್ಲು. ಇವತ್ತಾದರೂ ಮಾಡೋಣ ಅಂತೇಳಿ, ಇದು ತುಂಬ ರಿಕ್ವೆಸ್ಟೆಡ್ ವೀಡಿಯೋನೇ ಇದು. ಅದರಿಂದ ಇವಾಗ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಏನಿಲ್ಲ, ಇವಾಗ ಯೂಟ್ಯೂಬ್ನ ನೀವು ಸ್ಟಾರ್ಟ್ ಮಾಡ್ತೀರಾ, ಒಂದು ಚಾನಲ್ನ ಕ್ರಿಯೇಟ್ ಮಾಡ್ಕೊಂಡಿರ್ತೀರಾ, ನಿಮ್ಮದೇ ಆದಂಥ ಒಂದು ಹೆಸರನ್ನ ಕೊಟ್ಕೊಂಡಿರ್ತೀರಾ. ಅದನ್ನು ನೀವು ಸ್ಟಾರ್ಟ್ ಮಾಡಾದ್ಮೇಲೆ ಯಾವ ರೀತಿ ಗ್ರೋ ಮಾಡಬೇಕು ಅನ್ನೋದನ್ನು ಅದರಲ್ಲೇ ನೀವು ಕೆಲವೊಂದು ಮಿಸ್ಟೇಕ್ನ ಮಾಡೋದು. ಯಾವ ರೀತಿ ಮಿಸ್ಟೇಕ್ ಮಾಡ್ತೀರಾ ಅಂತಂದರೆ, ನೀವು ಚಾನಲ್ನ ಮಾಡ್ತೀರಾ, ಒಂದಿನ ವೀಡಿಯೋ ಹಾಕ್ತೀರಾ, ಅದು ವೀಡಿಯೋ ನಿಮ್ಮದು ಓಡಲಿಲ್ಲ ಅಂತಂದರೆ ಏನು ಮಾಡ್ತೀರಾ, ಅದನ್ನು ಅಲ್ಲಿಗೆ ಒಂದಿನ ಹಾಕ್ತೀರಾ, ಅದು ಓಡಲಿಲ್ವಲ್ಲ ಅನ್ನೋ ಬೇಜಾರಿಗೆ ಅವತ್ತೊಂದಿನ ಬಿಟ್ಬಿಡ್ತೀರಾ, ಮಾರನೆಗೂ ಬಿಟ್ಬಿಡ್ತೀರಾ. ಆಮೇಲೆ ಇನ್ನೂ ಒಂದು 3 ದಿನ ಆದಮೇಲೆ ಇನ್ನೊಂದು ವೀಡಿಯೋ ಹಾಕ್ತೀರಾ, ಅದು ಕೂಡ ಓಡಲಿಲ್ಲ ಅಂತ ಆವಾಗಲೂ ಇನ್ನೂ 1-2 ದಿನ ಗ್ಯಾಪ್ ಕೊಡ್ತೀರಾ. ಈ ಥರ ಮಾಡ್ತಾ ಹೋಗ್ತೀರಾ, ಈ ಒಂದು ಮಿಸ್ಟೇಕು. ಅದಾದಮೇಲೆ ನೆಕ್ಸ್ಟ್ ಏನು ಮಾಡ್ತೀರಾ, ಕೆಲವೊಬ್ಬರು ಮಧ್ಯಾಹ್ನ ಬೆಳಗ್ಗೆ ಒಂದು 10-11 ಗಂಟೆಗೆ ಲೈವ್ನ ಸ್ಟಾರ್ಟ್ ಮಾಡ್ತಾರೆ. ಮಧ್ಯಾಹ್ನ ಊಟಕ್ಕೆ ಹೋಗೋವರೆಗೂ ಕೂಡ ಲೈವ್ ಮಾಡ್ತಿರ್ತಾರೆ. ಲೈವಲ್ಲಿ ಏನು ಮಾಡ್ತೀರಾ ಗೊತ್ತಾ, ಲೈವಲ್ಲಿ ಕೂತ್ಕೊಂಡು ಅವರು ಬೇರೆಯವ್ರು ಮೆಸೇಜ್ ಮಾಡ್ತಾರಲ್ವ, ಅದನ್ನು ನೀವು ಓದ್ತೀರಾ, ಅವರು ನಿಮಗೆ ಚಾಟ್ ಮಾಡ್ತಾರೆ, ಆ ರೀತಿ ಲೈವ್ ಮಾಡ್ತೀರಾ ಅಷ್ಟೇ. ಅದನ್ನು ಕೆಲವೊಬ್ಬರು ಮಾಡ್ತಾಯಿದ್ದೀರಾ. ಅದಾದಮೇಲೆ ಕೆಲವೊಬ್ಬರು ಡೈಲಿ ಲಾಗ್ಸ್ನೇ, ಅಂದರೆ ಇವಾಗ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ ತಕ್ಷಣವೇ ನೀವು ಡೈಲಿ ಲಾಗ್ಸ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀರಾ. ಡೈಲಿ ಲಾಗ್ಸ್ಗಳನ್ನ ಶೇರ್ ಮಾಡ್ಕೊಂಡು ಹೋಗೋದು, ಈ ಒಂದು ಮಿಸ್ಟೇಕ್ ಕೂಡ ನೀವು ಮಾಡ್ತಾಯಿದ್ದೀರಾ. ಈ ರೀತಿ ಒಂದು 3 ಮಿಸ್ಟೇಕ್ನ ಮಾಡ್ತಾಯಿದ್ದೀರಾ. ಹಾಗೆಯೇ ಯೂಟ್ಯೂಬ್ ವೀಡಿಯೋದಲ್ಲೂ ಕೂಡ ನಾವು ಎಷ್ಟು ಟೈಮಿಂಗ್ಸ್ ಇರುತ್ತೆ, ಒಂದು ಟೈಮಿಂಗ್ಸ್ ಅಂತ ಇರುತ್ತೆ, ಆ ಟೈಮಿಂಗ್ಸ್ ಪ್ರಕಾರ ನೀವು ವೀಡಿಯೋಸ್ನ ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಅಂದರೆ ಕೆಲವೊಬ್ಬರು 3 ನಿಮಿಷದ ವೀಡಿಯೋನೂ ಕೂಡ ಹಾಕಿರ್ತೀರ. ಹಾಗೆಯೇ ಕೆಲವೊಬ್ಬರು 4 ನಿಮಿಷ, ಈ ಥರ ಒಂದು ಕಮ್ಮಿ ಟೈಮಿಂಗ್ಸ್ ವೀಡಿಯೋಸ್ಗಳು ಕೂಡ ಹಾಕಿರ್ತೀರ. ಅದರಿಂದ ಅದು ಕೂಡ ಒಂದು ಮಿಸ್ಟೇಕೇ. ಅದೇನು ಅಂತೇಳಿ ಇವತ್ತು ಲಾಗಲ್ಲಿ ನಾನು ಫುಲ್ ಡೀಟೇಲಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ಮಿಸ್ಟೇಕ್ಗಳನ್ನ ಮಾಡ್ತಾಯಿದ್ದೀರಾ. ಆ ಒಂದು ಮಿಸ್ಟೇಕಿಂದನೇ ನಿಮಗೆ ಬೇಗನೆ ಅರ್ನಿಂಗ್ಸ್ ಆಗ್ತಾಯಿಲ್ಲ, ವ್ಯೂಸ್ ಬರ್ತಾಯಿಲ್ಲ, ಸಬ್ಸ್ಕ್ರೈಬ್ಸ್ ಆಗ್ತಾಯಿಲ್ಲ, ಈ ಥರ ಒಂದು ಪ್ರಾಬ್ಲಮ್ಸ್ಗಳನ್ನ ನೀವು ಫೇಸ್ ಮಾಡ್ತಾ ಇರೋದು. ಯಾವ ರೀತಿ ನೀವು ಮಿಸ್ಟೇಕ್ ಮಾಡ್ತಾಯಿದ್ದೀರಾ ಅನ್ನೋದನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ. ಹಾಗೆ ನೀವು ಯಾವ ರೀತಿ ಒಂದು ರೂಲ್ಸ್ಗಳನ್ನ ಫಾಲೋ ಮಾಡಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ. ಏನಿಲ್ಲ, ನೀವು ಇವಾಗ ಡೈಲಿ ವೀಡಿಯೋಸ್ಗಳನ್ನ ಹಾಕೋಕ್ಕೆ ಟ್ರೈ ಮಾಡಿ. ಒಂದು 30 ದಿನಕ್ಕೆ, ಒಂದು ತಿಂಗಳಲ್ಲಿ 30 ದಿನಕ್ಕೆ ನೀವು 30 ದಿನವೂ ಕೂಡ ವೀಡಿಯೋ ಹಾಕಬೇಕು. ಒಂದಿನ ಕೂಡ ಮಿಸ್ ಆಗಬಾರ್ದು. ನೀವು ನಾಳೆ ವೀಡಿಯೋ ಹಾಕಬೇಕು ಅಂದರೆ ಇವತ್ತೇ ಕಂಟೆಂಟ್ಗಳನ್ನ ರೆಡಿ ಮಾಡಿ ಇಟ್ಕೊಳ್ಳಿ. ಆಮೇಲೆ ನೀವು ಗೂಗಲಲ್ಲಿ ಸರ್ಚ್ ಮಾಡಿ, ಒಳ್ಳೊಳ್ಳೆ ಕಂಟೆಂಟ್ಗಳು ಸಿಗುತ್ತೆ. ಏಕೆಂದರೆ ಇವಾಗ ನೀವು ಡೈರೆಕ್ಟಾಗಿ ಡೈಲಿ ಲಾಗ್ಸ್ನೇ ಹಾಕ್ತೀವಿ ಅಂದರೆ ನಿಜವಾಗ್ಲೂ ಆಗೋದಿಲ್ಲ. ಏಕೆಂದರೆ ಡೈಲಿ ಲಾಗ್ಸು ಇವಾಗ ನಾವು ಯಾರು ಅಂತ ಚೆನ್ನಾಗಿ ಗೊತ್ತಾದರೆ ನಮ್ಮದು ಡೈಲಿ ರೊಟೀನ್ನ ಜನ ನೋಡೋದಕ್ಕೆ ಇಷ್ಟಪಡ್ತಾರೆ. ನಾವು ಯಾರು ಅಂತಲೇ ಗೊತ್ತಿಲ್ಲ ಅಂದಾಗ ನಾವು ಡೈಲಿ ರೊಟೀನ್ನ ತೋರ್ಸೋಕ್ಕೋದ್ರೆ ನಿಜವಾಗ್ಲೂ ಯಾರೂ ಪಡೋದಿಲ್ಲ. ಈಗ ಕೆಲವೊಬ್ಬರಿಗೆ ಕುಕ್ಕಿಂಗಲ್ಲಿ ಇಂಟ್ರೆಸ್ಟ್ ಇರುತ್ತೆ. ಅಂದರೆ ಟ್ಯಾಲೆಂಟ್ ಅನ್ನೋದು ಒಬ್ಬ ಮನುಷ್ಯನಿಗೆ ಯಾವುದೋ ಒಂದು ರೂಪದಲ್ಲಾದರೂ ಇದ್ದೇ ಇರುತ್ತೆ. ಯಾರೂ ಕೂಡ ದಡ್ರಲ್ಲ. ಒಬ್ಬೊಬ್ಬರಿಗೆ ಮ್ಯಾಥ್ಸಲ್ಲಿದ್ದರೆ ಇನ್ನೊಬ್ರಿಗೆ ಸೈನ್ಸಲ್ಲಿರುತ್ತೆ ಅಂತ ಹೇಳ್ತಾರೆ ನೋಡಿ, ಅದೇ ಥರ ಕೆಲವೊಬ್ಬರಿಗೆ ದುಡ್ಡು ಕಷ್ಟನ ಯಾವ ರೀತಿ ಇಡಬೇಕು ಅನ್ನೋದ್ರಲ್ಲಿರುತ್ತೆ. ಇನ್ನು ಕೆಲವೊಬ್ಬರು ಸಂಪಾದನೆ ಮಾಡ್ತಾರೆ, ಬಟ್ ಯಾವ ರೀತಿ ಕಳ್ಕೊಬಿಡ್ತಾರೆ ಅನ್ನೋದು ಅವ್ರಿಗೆ ಗೊತ್ತಾಗೋದಿಲ್ಲ. ಈ ಥರ ಕೆಲವೊಂದು ಇರುತ್ತೆ. ಒಬ್ಬ ಮನುಷ್ಯ ಅಂದಮೇಲೆ ಒಂದೊಂದು ಟ್ಯಾಲೆಂಟು ಒಬ್ಬೊಬ್ರಿಗೆ ಎಲ್ಲ ರೂಪದಲ್ಲೂ ಯಾವುದಾದ್ರೂ ಒಂದು ಟ್ಯಾಲೆಂಟ್ ಅನ್ನೋದು ಇದ್ದೇ ಇರುತ್ತೆ. ಅದನ್ನು ನಾವೇ ಗುರುತಿಸ್ಕೋಬೇಕು, ನಮ್ಗೆ ಯಾವ ರೀತಿ ಒಂದು ಟ್ಯಾಲೆಂಟ್ ಇದೆ ಅಂತ. ಇನ್ನು ಕೆಲವೊಬ್ರಿಗೆ ಸಿಂಗಿಂಗಲ್ಲಿದ್ದರೆ, ಕೆಲವೊಬ್ಬರಿಗೆ ಡ್ಯಾನ್ಸ್ ಮಾಡೋದ್ರಲ್ಲಿ ಇರುತ್ತಲ್ವ, ಆ ಥರ. ನೀವು ಯೂಟ್ಯೂಬ್ನ ಮಾಡಬೇಕು ಅಂದಾಗ ನಿಮ್ಮದೇ ಆದಂಥ ಒಂದು ಟ್ಯಾಲೆಂಟ್ ಅನ್ನೋದಿರುತ್ತೆ. ಏನು ಅನ್ನೋದನ್ನು ತಿಳ್ಕೊಂಡು ಅದ್ರ ಪ್ರಕಾರನೇ ಕಂಟೆಂಟ್ಗಳನ್ನ ಹುಡುಕಿ, ಆ ಕಂಟೆಂಟ್ಗಳನ್ನ ತೊಗೊಂಡು ವೀಡಿಯೋಸ್ಗಳನ್ನ ಮಾಡಿ. ನಿಮ್ಮದು ಇವತ್ತು ವೀಡಿಯೋ ಸಕ್ಸಸ್ ಆಗಿಲ್ಲ ಅಂದರೆ 10 ದಿನದಲ್ಲಿ ಒಂದಿನ ಏನಾದರೂ ಆಗೇ ಆಗುತ್ತೆ, ಪಕ್ಕ ಆಗುತ್ತೆ. ನಾನು ಹೇಳ್ತೀನಿ ನೋಡಿ, ನಂದು ಆಗಿದ್ಮೇಲೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇರೋದು. ಏಕೆಂದರೆ ವೀಡಿಯೋಸ್ಗಳು ಯಾವುದು ವೈರಲ್ ಆಗುತ್ತೆ ಅನ್ನೋದು ನಮಗೆ ಗೊತ್ತಿರೋದಿಲ್ಲ. ಯಾವ ಟೈಮಲ್ಲಿ ಏನಾಗುತ್ತೆ ಅನ್ನೋದು ವೀಡಿಯೋಸ್ಗಳನ್ನ ನಾವು ಇವಾಗ ಯಾವುದೋ ಒಂದು ಕೆಲಸ ಆದರೂ ಅಷ್ಟೇ ಪ್ರಯತ್ನ ಪಟ್ಟರೆ ಮಾತ್ರನೇ ಗೊತ್ತಾಗೋದು. ಅದೇ ಥರನೇ ಯೂಟ್ಯೂಬ್ ಕೂಡ ನೀವು ಕಂಟಿನ್ಯೂಸ್ ವೀಡಿಯೋಸ್ ಹಾಕೊಬರ್ಬೇಕು. ಒಂದು ವೀಡಿಯೋ ಓಡಿಲ್ಲ ಅಂದರೆ 2 ವೀಡಿಯೋ ಹಾಕಿ ಒಂದಿನಕ್ಕೆ. ಆವಾಗಲೂ ಓಡಿಲ್ವಾ 3 ವೀಡಿಯೋ ಹಾಕಿ. ನೀವು ಯೂಟ್ಯೂಬಲ್ಲಿ 3 ವೀಡಿಯೋ ಹಾಕ್ಬೇಡಿ ಅಂತ ಏನಾದ್ರು ಹೇಳಿದಾರಾ? ಆ ಥರ ಏನಿಲ್ವಲ್ಲ. 2 ಅವರ್ಸ್ ಬಿಟ್ಟು ಒಂದು ಹಾಕಿ. ಅಂದರೆ ನೀವು ಒಂದು ಸ್ವಲ್ಪ ಮಾನಿಟೈಸೇಷನ್ ಆಗಿ ಒಂಚೂರು ಡಾಲರ್ಸ್ ಎಲ್ಲ ಚೆನ್ನಾಗಿ ಆಗೋ ಥರ ಮಾಡ್ಕೋಬೇಕು. ಅಂದರೆ ನೀವು ಫಸ್ಟು ಯಾರು ಅಂತ ಜನ ತೋರಿಸ್ಕೊಂಡ್ರೆ ತಾನೇ ಅವ್ರು ಇಂಟ್ರೆಸ್ಟಾಗಿ ನಿಮ್ಮ ವೀಡಿಯೋಸ್ಗಳನ್ನ ನೋಡೋದು. ಆದ್ದರಿಂದ ಕಂಟಿನ್ಯೂಸ್ ವೀಡಿಯೋಸ್ಗಳನ್ನ ಹಾಕಿ. ಒಂದಿನ ಬಿಟ್ಟು ಒಂದಿನ ಹಾಕೋದು, 3 ದಿನಕ್ಕೆ ಒಂದು ಸತಿ ವೀಡಿಯೋ ಹಾಕೋದು, ಇದನ್ನು ಸ್ಟಾಪ್ ಮಾಡಿಬಿಡಿ. ಆಮೇಲೆ ಲೈವ್ನೂ ಅಷ್ಟೇ. 100ರಲ್ಲಿ 75 ಭಾಗ ವೀಡಿಯೋಸ್ ಕಡೆನೇ ಕಾನ್ಸಂಟ್ರೇಷನ್ ಮಾಡಿ, 25 ಭಾಗ ಮಾತ್ರ ಲೈವ್ನ ಮಾಡಿ.
ತುಂಬ ಜನ ಲೈವ್ ಮಾಡಿಕೊಂಡೇ ಲೈಫ್ ಅಂದ್ಕೊಬಿಟ್ಟಿದ್ದಾರೆ. ಅದರಿಂದ ನಿಜವಾಗ್ಲೂ ಲೈಫ್ ಇಲ್ಲ. ಲೈವಿಂದ ಏನು ಸಿಗುತ್ತೆ, ಬರೀ ಸಬ್ಸ್ಕ್ರೈಬ್ ಸಿಗ್ತಾರೆ, ಆಮೇಲೆ ವಾಚಿಂಗ್ ಅವರ್ಸ್ ಕೌಂಟ್ ಆಗುತ್ತೆ ಅಷ್ಟೇ. ಆಮೇಲೆ ಡಾಲರ್ಸ್ ಕೂಡ ಆಗುತ್ತೆ, ಬಟ್ ತುಂಬ ಕಮ್ಮಿ ಆಗೋದು. ಅದರಿಂದ ಇರೋದನ್ನೇ ಹೇಳ್ತಾ ಇದ್ದೀನಿ, ನೀವು ವೀಡಿಯೋಸ್ ಕಡೆ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡಿ. ವೀಡಿಯೋಸಲ್ಲಿ ಒಳ್ಳೊಳ್ಳೆ ಕಂಟೆಂಟ್ ಮಾಡಿ, ಆಮೇಲೆ ನೀವೇ ಡೈರೆಕ್ಟಾಗಿ ವೀಡಿಯೋಸ್ ಮಾಡೋ ಥರ ಮಾಡಿ. ಈಗ ಇಮೇಜಸ್ಗಳನ್ನ ಹಾಕ್ಬಿಟ್ಟು, ಇಮೇಜಸ್ಗಳನ್ನ ನಾವು ಮಾಮೂಲಿ ಇನ್ಶಾರ್ಟಲ್ಲಿ ಇಮೇಜಸ್ಗಳನ್ನ ಹಾಕಿ ವಾಯ್ಸ್ ಓವರ್ ಕೊಟ್ಬಿಟ್ಟು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತೀವಲ್ವ, ಅದನ್ನು ಆಲ್ಮೋಸ್ಟ್ ಕಮ್ಮಿ ಮಾಡಿ. ಏಕೆಂದರೆ ಇಮೇಜಸ್ಸಿಂದ ಮುಂದಕ್ಕೆ ಡಾಲರು ಅಷ್ಟೊಂದೇನು ಬರೋಲ್ಲ. ಡಾಲರ್ ಎಷ್ಟು ಬರುತ್ತೋ ಅಷ್ಟು ನಮಗೆ ಅಮೌಂಟ್ ಬರುತ್ತಲ್ವ. ಬೇಗ ನಮಗೆ ಡಾಲರ್ ಕಂಪ್ಲೀಟ್ ಆಗಬೇಕು ಅಂದರೆ ನಾವು ಚೆನ್ನಾಗಿರೋಂಥ ಕಂಟೆಂಟ್ಗಳನ್ನ ಕೊಟ್ಟು ವೀಡಿಯೋಸ್ಗಳನ್ನ ಮಾಡಬೇಕು. ಇಮೇಜಸ್ಗಳನ್ನ ಹಾಕ್ಬಿಟ್ಟು ವೀಡಿಯೋಸ್ ಮಾಡ್ತೀವಿ ನೋಡಿ, ಅದನ್ನು ಸ್ಟಾಪ್ ಮಾಡಿಬಿಡಿ. ಅದರಿಂದ ನಿಜವಾಗ್ಲೂ ಹೇಳ್ತೀನಿ, ಡಾಲರ್ಸ್ ಜಾಸ್ತಿ ಬರೋದಿಲ್ಲ. ನೀವು ಇವಾಗ ಏನು ಅಂದ್ಕೊಂಡಿರ್ತೀರ, 4000 ವಾಚಿಂಗ್ ಅವರ್ಸ್ ಆಗಿ 1000 ಸಬ್ಸ್ಕ್ರೈಬ್ಸ್ ಆದ ತಕ್ಷಣ ನಮಗೇನು ಅಮೌಂಟ್ ಬಂದ್ಬಿಡುತ್ತೆ ಅಂದ್ಕೊಂಡಿರ್ತೀರ. ಬಟ್ ಡಾಲರ್ ಕಂಪ್ಲೀಟ್ ಆಗಬೇಕಲ್ವ. ಡಾಲರ್ ಕಂಪ್ಲೀಟ್ ಆಗಬೇಕು ಅಂದರೆ ನೀವು ಇವಾಗಲಿಂದನೇ ರೂಲ್ಸ್ಗಳನ್ನ ಫಾಲೋ ಮಾಡಿಕೊಂಡು ಕಂಟಿನ್ಯೂಸ್ ವೀಡಿಯೋಸ್ಗಳನ್ನ ಹಾಕಬೇಕು, ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ಹಾಕಬೇಕು. ಈ ರೀತಿ ರೂಲ್ಸ್ಗಳನ್ನ ಫಾಲೋ ಮಾಡ್ಕೊ ಹೋಗಬೇಕು. ಒಂದು ಮಿಸ್ಟೇಕ್ ಏನಂತ ಹೇಳಿದ್ರೆ, ಇವಾಗ ಮಾಡೋ ಅಂಥದ್ದು ಎಲ್ಲರೂ ಕೂಡ ಒಂದು 3 ನಿಮಿಷದ್ದು ಅಥವಾ ಒಂದು 4 ನಿಮಿಷದ ವೀಡಿಯೋಸ್ಗಳನ್ನ ಹಾಕ್ತಾರೆ. ಅದರಿಂದ ಏನಾಗುತ್ತೆ ಅಂದರೆ ವಾಚಿಂಗ್ ಅವರ್ಸು ಕಮ್ಮಿ ಕೌಂಟ್ ಆಗುತ್ತೆ. ನಿಮ್ದು ಅದು ವೀಡಿಯೋ ಎಷ್ಟೇ ಓಡಿರಲಿ, ನೀವು ಕೊಟ್ಟಿರೋ ಟೈಮಿಂಗ್ಸೇ ಕಮ್ಮಿ ಆಗಿದ್ದರೆ ಅದು ಅರ್ಧನೇ ಕೌಂಟ್ ಆಗೋದು. ಅದಕ್ಕೆ ನೀವು ಯಾವತ್ತೂ ಒಂದು 8.5 ನಿಮಿಷಕ್ಕಿಂತ ಜಾಸ್ತಿನೇ ಇರಲಿ. ಆಮೇಲೆ ಡಾಲರ್ಸ್ ಯಾವಾಗಲೂ 8.5 ನಿಮಿಷಕ್ಕಿಂತ ಜಾಸ್ತಿ ಇರೋಂಥ ವೀಡಿಯೋಸ್ಗಳಿಗೆ ಡಾಲರ್ಸು ಚೆನ್ನಾಗಿ ಬರೋದು. ನಿಮಗೆ ಮಾನಿಟೈಸೇಷನ್ ಆದಮೇಲೆ ಗೊತ್ತಾಗುತ್ತೆ ನಿಮಗೆ, ಅಯ್ಯೋ ನಾವು ಅವಾಗ ಇನ್ನೂ ಚೆನ್ನಾಗಿ ಮಾಡಿದರೆ ಬೇಗನೆ ಅಮೌಂಟ್ ತೊಗೋಬೋದಿತ್ತಲ್ವ ಅಂತ ನಿಮ್ಗೆ ಅನ್ನಿಸ್ಬಾರ್ದು ಅಂತ. ನನಗೆ ಯಾವ ರೀತಿ ಎಕ್ಸ್ಪೀರಿಯೆನ್ಸ್ ಆಯಿತು ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ ಅಷ್ಟೇ. ಈ ರೀತಿ ಒಂದು ವೀಡಿಯೋಸ್ಗಳನ್ನ ಮಾಡಿ 8.5 ನಿಮಿಷನೇ ಇರಲಿ, ಅದಕ್ಕಿಂತ ಸ್ವಲ್ಪ ಜಾಸ್ತಿ ಇರಲಿ ಹೊರತು ಕಮ್ಮಿ ಹಾಕಬೇಡಿ. ಅಷ್ಟು ಟೈಮಿಂಗ್ಸಲ್ಲಿ ನೀವು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿ. ಏಕೆಂದರೆ ಇವಾಗ ಒಂದು 4 ನಿಮಿಷದ್ದು 400 ಜನ ನೋಡಿದರೆ 8.5 ನಿಮಿಷದ್ದು 200 ಜನ ನೋಡಲಿ ಬಿಡಿ, ಅಲ್ಲಿಗೆ ಟೈಮ್ ಕರೆಕ್ಟ್ ಆಯ್ತಲ್ವ, ವಾಚಿಂಗ್ ಅವರ್ಸ್ ಅಷ್ಟೇ ಕೌಂಟ್ ಆಗುತ್ತೆ. ಈ ರೀತಿ ಒಂದು ಟೆಕ್ನಿಕ್ಗಳನ್ನ ನೀವು ಫಾಲೋ ಮಾಡಿ. ಈ ರೀತಿ ಒಂದು 8.5 ನಿಮಿಷದ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿ. ಆಮೇಲೆ ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ಹುಡುಕಿ, ಅಥವಾ ಬೇರೆಯವ್ರು ಯಾರಾದರೂ ಒಳ್ಳೆ ಕಂಟೆಂಟ್ನ ಹಾಕಿ ಮಾಡಿದರೆ ಅವ್ರದ್ದು ಚೆನ್ನಾಗಿ ವ್ಯೂಸ್ ಬರ್ತಾಯಿದೆ ಅಂದರೆ ಅದು ನೀವು ಒಂದ್ಸಲಿ ಟ್ರೈ ಮಾಡಿ, ಓಡ್ಬೋದು. ಈ ರೀತಿ ಒಂದು ರೂಲ್ಸ್ಗಳನ್ನ ಮಾಡ್ಕೊಳ್ಳಿ. ಅದಾದಮೇಲೆ ನೀವು ಇವಾಗ ಹೆಣ್ಮಕ್ಳಿಗೆ ಯಾವ ರೀತಿ ಜಾಸ್ತಿ ಯೂಸ್ ಆಗುತ್ತೋ ಆ ರೀತಿ ಒಂದು ಕಂಟೆಂಟ್ಗಳನ್ನ ಹುಡುಕಿ. ಏನಕ್ಕೆ ಅಂತ ಹೇಳಿದ್ರೆ 100ರಲ್ಲಿ 75 ಭಾಗದಷ್ಟು ಹೆಣ್ಮಕ್ಳೇ ಯೂಟ್ಯೂಬ್ನ ಜಾಸ್ತಿ ನೋಡ್ತಾ ಇರೋದ್ರಿಂದ ನೀವು ಆ ರೀತಿ ಒಂದು ಕಂಟೆಂಟ್ಗಳನ್ನ ಹುಡುಕಿ ವೀಡಿಯೋಸ್ಗಳನ್ನ ಮಾಡಿ. ಡೈರೆಕ್ಟೇ ನೀವು ಡೈಲಿ ವ್ಲಾಗ್ಸ್ನ ಮಾಡಿದ್ರೆ ನೀವು 1 ವರ್ಷ ಆದರೂ ಕೂಡ ಅರ್ನಿಂಗ್ಸ್ ಅನ್ನೋದನ್ನು ಮಾಡೋದಕ್ಕಾಗೋದಿಲ್ಲ. ಇದು ಒಂದನ್ನ ತಿಳ್ಕೊಳ್ಳಿ. ಅದಾದಮೇಲೆ ಈ ಥರ ಒಂದು ಕಂಟೆಂಟ್ಗಳನ್ನ ಹುಡ್ಕೋರೆ ನಿಜವಾಗ್ಲೂ ಸಕ್ಸಸ್ ಆಗೇ ಆಗುತ್ತೆ. ಆಮೇಲೆ ಇನ್ನೂ ಒಂದು, ನೀವು ಜನಕ್ಕೆ ಏನೇ ಒಂದು ತಿಳಿಸ್ತಾ ಇದ್ದೀರಾ ಅಂದರೆ ಯೂಟ್ಯೂಬಿಂದ ನಿಮ್ಗೆ ಮುಂದೆನೂ ಕೂಡ ಒಳ್ಳೆ ಒಂದು ಫ್ಯೂಚರಲ್ಲಿ ಒಳ್ಳೆ ನಾವು ಯೂಟ್ಯೂಬರ್ ಆಗಬೇಕು ಅಂದರೆ ನೀವು ಆದಷ್ಟು ನಿಜನೇ ಹೇಳಬೇಕು. ಏನೋ ಒಂದು ಸುಳ್ಳನ್ನು ಕೂಡ ಹೇಳಿದ್ರು ಕೂಡ ಮುಂದೆ ನಮಗೆ ಪ್ರಾಬ್ಲಮ್ ಅನ್ನೋದು ತಪ್ಪಿದಲ್ಲ ಹಾಗೇ ಆಗುತ್ತೆ. ಆದ್ದರಿಂದ ನಿಜನೇ ಹೇಳಿ. ನಿಮ್ಮ ವೀಡಿಯೋದಲ್ಲಿ ನಿಮ್ಗೆ ಏನು ಗೊತ್ತೋ ಅದನ್ನು ನಿಮಗೆ ಎಷ್ಟು ಗೊತ್ತಿದೆಯೋ ಅಷ್ಟೇ ಹೇಳಿ. ಇನ್ನು ಕೆಲವೊಂದು ಗೊತ್ತಿಲ್ವಾ ಗೂಗಲಲ್ಲಿ ತಿಳ್ಕೊಂಡು ಹೇಳಿ. ಸುಮ್ಮನೆ ಸುಳ್ಳಂತೂ ಹೇಳೋದಕ್ಕೆ ಹೋಗ್ಬೇಡಿ. ಈ ಒಂದು ರೂಲ್ಸ್ನ ಕೂಡ ಫಾಲೋ ಮಾಡಿ. ಅದಾದಮೇಲೆ ತಮ್ಮೇಲ್ ಮಾಡೋದು. ನಿಮಗೆ ಜನ ತುಂಬ ಅಟ್ರಾಕ್ಷನ್ ಆಗಿ ನಿಮ್ಮ ವೀಡಿಯೋಸ್ನ ನೋಡಬೇಕು ಅಂದರೆ ನೀವು ತಮ್ಮೇಲ್ನ ಮಾಡಬೇಕು. ತಮ್ಮೇಲ್ ತುಂಬ ಇಂಪಾರ್ಟೆಂಟು. ತಮ್ಮೇಲ್ ಎಷ್ಟು ಚೆನ್ನಾಗಿ ನೀವು ಅಟ್ರಾಕ್ಷನಾಗಿ ಮಾಡ್ತೀರೋ ಆವಾಗ ನೋಡೋಣ ಏನೋ ಇದೆ ಇವ್ರ ವೀಡಿಯೋದಲ್ಲಿ ಅಂತನಾದರೂ ಓಪನ್ ಮಾಡಿ ನೋಡ್ತಾರೆ. ಆಮೇಲೆ ಇದು ಒಂದು. ನೆಕ್ಸ್ಟು ಹ್ಯಾಶ್ಟ್ಯಾಗ್ ಯಾವ ರೀತಿ ಕೊಡಬೇಕು ಅಂದರೆ, ನೀವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹ್ಯಾಶ್ಟ್ಯಾಗ್ ಕೊಡೋದು ಇಂಪಾರ್ಟೆಂಟು. ಅಲ್ಲಿ ಹ್ಯಾಶ್ಟ್ಯಾಗ್ ಯಾವ ರೀತಿ ಕೊಡಬೇಕಂದ್ರೆ, ಇವಾಗ ಹೆಣ್ಮಕ್ಳು ಯಾವ ರೀತಿ ಸರ್ಚ್ ಮಾಡ್ತಾರೆ ಗೊತ್ತಾ, ಸ್ಕಿನ್ ಕೇರ್ ಬಗ್ಗೆ ಸರ್ಚ್ ಮಾಡ್ತಾರೆ, ಏರ್ ಬಗ್ಗೆ ಸರ್ಚ್ ಮಾಡ್ತಿರ್ತಾರೆ, ಅಥವಾ ಪ್ರೆಗ್ನೆಂಟ್ ಆದರೆ ಯಾವುದು ಮಗು ಆಗ್ಬೋದು ಅಂತ ಸಿಂಪ್ಟಮ್ಸ್ಗಳ ಬಗ್ಗೆ ನೋಡ್ತಿರ್ತಾರೆ, ಅಥವಾ ಏನಾದರೂ ಈ ಥರ ಒಂದು ಅಂದರೆ ಹೆಣ್ಮಕ್ಳು ಏನೇನು ಸರ್ಚ್ ಮಾಡ್ತಾರೆ ಅನ್ನೋದನ್ನು ಒಂಚೂರು ತಿಳ್ಕೊಂಡು ಇವಾಗ ಹ್ಯಾಶ್ಟ್ಯಾಗ್ ಯಾವ ಥರ ಕೊಡಬೇಕು ಗೊತ್ತಾ, ಸ್ಕಿನ್ ವೈಟನಿಂಗ್ ಕ್ರೀಮು, ಬೇಬಿ ಬಾಯ್ ಸಿಂಪ್ಟಮ್ಸ್, ಬೇಬಿ ಗರ್ಲ್ ಸಿಂಪ್ಟಮ್ಸ್, ಆಮೇಲೆ ಏರ್ ಫಾಲ್ಗೆ ಟಿಪ್ಸು, ಅಥವಾ ವೈಟನಿಂಗ್ ಕ್ರೀಮು, ಈ ಥರ. ಆಮೇಲೆ ಜುವೆಲರ್ಸ್ ಬಗ್ಗೆ ನೋಡ್ತಿರ್ತಾರೆ ಅಲ್ವಾ, ಜುವೆಲರ್ಸ್ ಸೆಟ್ಟು, ಜುವೆಲರ್ಸ್ ಕಲೆಕ್ಷನ್ಸು, ಈ ಥರ ಒಂದು ಹ್ಯಾಶ್ಟ್ಯಾಗ್ಸ್ನ ನಿಮ್ಮ ಮಧ್ಯದಲ್ಲಿ ಸೇರಿಸಿ. ಇವಾಗ ಅದನ್ನು ಹೆಣ್ಮಕ್ಳು ಯಾರು ಸರ್ಚ್ ಮಾಡ್ತಾರೋ ಅಲ್ಲಿ ಫಸ್ಟು ನಿಮ್ಮ ವೀಡಿಯೋ ಬಂದು ನಿಂತ್ಕೊಳ್ಳುತ್ತೆ. ಆವಾಗ ಅದನ್ನು ಓಪನ್ ಮಾಡಿ ನೋಡ್ತಾರೆ. ಈ ರೀತಿ ಒಂದು ರೂಲ್ಸ್ನ ಫಾಲೋ ಮಾಡಿ. ಈ ರೀತಿ ಒಂದು ಹ್ಯಾಶ್ಟ್ಯಾಗ್ಸ್ನ ನೀವು ಮಧ್ಯದಲ್ಲಿ ಕೊಟ್ಕೊಂಡು ಹೋಗಿ. ನಿಜವಾಗ್ಲೂ ನಿಮ್ಮ ವೀಡಿಯೋ ವೈರಲ್ ಆಗೇ ಆಗುತ್ತೆ, ಎಲ್ಲರಿಗೂ ಕೂಡ ತಲುಪುತ್ತೆ ನಿಮ್ಮದು ವೀಡಿಯೋ. ಈ ರೀತಿ ನೀವು ರೂಲ್ಸ್ನ, ಈ ರೀತಿ ಒಂದು ನಿಮಗೆ ನೀವು ರೂಲ್ಸ್ಗಳನ್ನ ಹಾಕೊಂಡು ಫಾಲೋ ಮಾಡಬೇಕು. ಕಂಟಿನ್ಯೂಸ್ ವೀಡಿಯೋ ಹಾಕಬೇಕು, ಒಳ್ಳೆ ಕಂಟೆಂಟ್ ಕೊಡಬೇಕು, ಮಧ್ಯದಲ್ಲಿ ಮಾತ್ರ ಡೈಲಿ ವ್ಲಾಗ್ಸ್ನ ಸೇರಿಸ್ಬೇಕು. ನೀವು ಒಂದು ಸ್ವಲ್ಪ ಬೆಳೆಯೋವರೆಗೂ. ಆಮೇಲೆ ನೀವು ಡೈಲಿ ವ್ಲಾಗ್ಸ್ನ ಮಾಡಿಕೊಂಡೆ ಕಂಟಿನ್ಯೂಸ್ ಹೋಗ್ಬೋದು. ಒಂದು ಸ್ವಲ್ಪ ನೀವು ಜನಕ್ಕೆ ನೀವು ಯಾರು ಅಂತ ಪರಿಚಯ ಆದರೆ ತಾನೇ ಅವರು ಡೈಲಿ ವ್ಲಾಗ್ಸ್ನ ನೋಡೋದು. ಆದ್ದರಿಂದ ಈ ರೀತಿ ಒಂದು ಟಿಪ್ಸ್ನ ಫಾಲೋ ಮಾಡಿ ಆಮೇಲೆ ನೀವು ಡೈಲಿ ವ್ಲಾಗ್ಸ್ನೇ ಮಾಡ್ಕೋಬೋದು. ಆಮೇಲೆ ಡಾಲರ್ ಚೆನ್ನಾಗಿ ಬರಬೇಕು ಅಂದರೆ ಇಮೇಜಸ್ ಇರೋಂಥ ವೀಡಿಯೋಸ್ಗಳನ್ನ ಆದಷ್ಟು ಸ್ಟಾಪ್ ಮಾಡಿ. ಅದರಿಂದ ಡಾಲರ್ಸ್ ಅಷ್ಟಾಗೇನು ಬರೋದಿಲ್ಲ. ನೀವೇ ಆದಷ್ಟು ಓನ್ ಕಂಟೆಂಟ್ಗಳನ್ನ ಹುಡುಕಿ. ಇವಾಗ ನಾನು ವೀಡಿಯೋಸ್ ಮಾಡ್ತಾಯಿದ್ದೀನಿ ನೋಡಿ, ನಾನೇ ಓನಾಗಿ ಮಾತಾಡ್ತೀನಲ್ವ, ಆ ಥರನೇ ಮಾಡಿ.
ಆವಾಗ ತುಂಬ ಚೆನ್ನಾಗಿ, ಅಥವಾ ನೀವೇನೋ ನೀವೊಂದು ಟಿಪ್ಸು, ಒಂದು ಫೇಸ್ಬುಕ್ ಏನೋ ಒಂದು ಟಿಪ್ಸ್ನ ತೋರಿಸ್ತಾ ಇದ್ದೀನಿ ಅಂದರೆ ನೀವೇ ಅದನ್ನು ತೋರಿಸ್ಬಿಟ್ಟು, ಅಂದರೆ ನೀವು ಮಾಡಿಕೊಂಡು ತೋರಿಸಿ. ಆವಾಗ ನಿಮಗೆ ಅದು ವೀಡಿಯೋ ಚೆನ್ನಾಗಿ ಡಾಲರ್ ಕೂಡ ಬರುತ್ತೆ, ವ್ಯೂಸ್ ಕೂಡ ಬರುತ್ತೆ. ಈ ರೀತಿ ಒಂದು ಟಿಪ್ಸ್ನ ಫಾಲೋ ಮಾಡಿ. ಅದಾದಮೇಲೆ ಇನ್ನೂ ಏನು ಹೇಳಬೇಕು ಅಂದರೆ, ಈ ರೀತಿ ಒಂದು ರೂಲ್ಸ್ಗಳನ್ನ ನಾನು ಫಾಲೋ ಮಾಡ್ತಿದ್ದೆ. ಕಂಟಿನ್ಯೂಸ್ ವೀಡಿಯೋ ಆಗ್ತಿದ್ದೆ. ನಾವು ಆಫೀಸ್ಗೆ ಹೋಗುವಾಗ ಯಾವ ರೀತಿ ನಾವು ಸ್ಟ್ರಿಕ್ಟಾಗಿ ಯಾವ ರೀತಿ ನಾವು ರೆಡಿಯಾಗಿ ಹೋಗ್ತೀವೋ ಅದೇ ಥರನೇ ಯೂಟ್ಯೂಬ್ ಕೂಡ ನಾವು ಡೈಲಿ ವೀಡಿಯೋಸ್ ಅಪ್ಲೋಡ್ ಮಾಡಲೇಬೇಕು, ಅದೇನಾದರೂ ಆಗಲಿ ಅಂತ ನೀವೇ ಹಠ ತೊಟ್ಕೊಂಡು ವೀಡಿಯೋಸ್ ಮಾಡಿ. ಯಾಕೆ ಸಕ್ಸಸ್ ಆಗೋಲ್ಲ, ಹಾಗೇ ಆಗುತ್ತೆ. ಆಮೇಲೆ ಇವಾಗ ಈ ವಿಡಿಯೋ ನೋಡಿ, ಇವಾಗ ನಾನು ಮಾಡ್ತಾರೋ ವೀಡಿಯೋನ ಅಪ್ಲೋಡ್ ಮಾಡೋಕ್ಕಿಂತ ಮುಂಚೆ ಇಲ್ಲೇ ಬುಕ್ ಇಟ್ಕೊಂಡಿದ್ದು ನೋಡಿ, ರಾಘವೇಂದ್ರಂದು 3 ಸಲ ಮಂತ್ರ ಬರೆದ್ಬಿಟ್ಟು ಅಪ್ಲೋಡ್ ಮಾಡ್ತೀನಿ. ಅದೇ ಥರನೇ ನೀವು ಮಾಡಿ. ರಾಘವೇಂದ್ರ ಎಲ್ಲರಿಗೂ ಕೂಡ ಒಳ್ಳೇದು ಮಾಡೇ ಮಾಡ್ತಾರೆ. ನೀವು 3 ಸತಿ ಬರೀರಿ, 3 ಸಲ ಬರಿಬೋದಲ್ವಾ. ಪೂಜೆಯ ರಾಘವೇಂದ್ರಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಅಂತ ಬರೀ 3 ಸಲ ಬರೆಯೋಕ್ಕೆ ನಮಗೆ ಅರ್ಧ ಅಂದರೆ ಒಂದು 30 ಸೆಕೆಂಡ್ ಸಾಕು ಅಷ್ಟೇ ಅಲ್ವಾ. ಅದನ್ನು 3 ಸತಿ ಬರ್ಬಿಟ್ಟೆ ಅಪ್ಲೋಡ್ ಮಾಡಿ ದೇವ್ರನ್ನ ಕೇಳಿಕೊಂಡು. ನಾನು ಕೂಡ ಹಂಗೇ ಮಾಡ್ತಾಯಿದ್ದು. ಬಟ್ ದೇವ್ರದ್ದು ಒಂದು 50% ಇದ್ದರೆ ನೀವು ಮಾಡೋಂಥ ಪ್ರಯತ್ನ ಇನ್ನೂ 50% ಇರಬೇಕು. ಆವಾಗಲೇ ಸಕ್ಸಸ್ ಅನ್ನೋದು ಸಿಗೋದು. ಈ ರೀತಿ ರೂಲ್ಸ್ಗಳನ್ನ ಫಾಲೋ ಮಾಡಿ. ಆಮೇಲೆ ಲೈವ್ ಅಷ್ಟೇ, ಲೈವ್ ಮಾಡ್ಕೊಂಡೇ ಕೂತಿದ್ರೆ ನಿಜವಾಗ್ಲೂ ನಾವು ಯೂಟ್ಯೂಬಲ್ಲಿ ಬೆಳೆಯೋಕ್ಕಾಗಲ್ಲ. ಲೈವ್ಗಿಂತ ನೀವು ವೀಡಿಯೋ ಕಡೆ ಕಾನ್ಸಂಟ್ರೇಷನ್ನ ಜಾಸ್ತಿ ಮಾಡಿ. ಇದು ಒಂದು ರೂಲ್ಸು. ಆಮೇಲೆ ಇದು ಕಂಟೆಂಟು ಮೇನ್ ಇಂಪಾರ್ಟೆಂಟ್. ಕಂಟೆಂಟ್ನ ಒಳ್ಳೆ ಕಂಟೆಂಟ್ಗಳನ್ನ ಉಳ್ಕೊಳ್ಳಿ. ಕಂಟೆಂಟಿಂದ ನೀವು ಯಾರು ಅಂತ ಸ್ವಲ್ಪ ಗೊತ್ತಾದಮೇಲೆ ನೀವು ಮಧ್ಯದಲ್ಲೇ ಡೈಲಿ ಲಾಗ್ಸ್ಗಳನ್ನ ಶೇರ್ ಮಾಡ್ತಾ ಹೋಗಿ. ಆವಾಗ ನೀವು ಯೂಟ್ಯೂಬಲ್ಲಿ ನಿಜವಾಗ್ಲೂ ಗ್ರೋತ್ ಆಗ್ಬೋದು. ಈ ರೀತಿ ಒಂದು ಈಗ ಮಗು ಇದ್ದರೆ ಮಗು ಬಗ್ಗೆ ಟಿಪ್ಸ್ಗಳನ್ನ ಕೊಡಿ, ಅಥವಾ ನೀವೇನಾದರೂ ಸಣ್ಣ ಆಗ್ತಿದ್ರೆ ನೀವು ಯಾವುದೋ ಯಾವುದಾದ್ರು ಟಿಪ್ಸ್ನ ಫಾಲೋ ಮಾಡಿ. ಸಣ್ಣ ಆಗಿದ್ದರೆ ಅದನ್ನು ಶೇರ್ ಮಾಡಿ, ಇನ್ನೊಬ್ರಿಗೆ ಯಾರಿಗಾದರೂ ಯೂಸ್ ಆಗುತ್ತೆ. ಈ ಥರ ಒಂದು ಟಿಪ್ಸ್ಗಳನ್ನ ಫಾಲೋ ಮಾಡಿ. ಈ ಥರ ಒಂದು ಟಿಪ್ಸ್ಗಳನ್ನ ಫಾಲೋ ಮಾಡಿದರೆ ನಾನು ಯೂಟ್ಯೂಬಲ್ಲಿ ಬೇಗನೆ ಅರ್ನಿಂಗ್ಸ್ನ ತೊಗೋತಾ ಇರೋದು. ಅಂದರೆ ಲಾಸ್ಟ್ಗಿಂತ ಈ ಸತಿ ನನಗೆ ಇನ್ನೂ ಚೆನ್ನಾಗಿ ಅರ್ನಿಂಗ್ಸ್ ಆಗಿದೆ. ಅದನ್ನು ನಾನು ನೆಕ್ಸ್ಟ್ ಬಂದಾಗ ಬೇಕಾದ್ರೆ ಶೇರ್ ಮಾಡ್ತೀನಿ. ಅಂದರೆ ಬಂದಾಗೆಲ್ಲ ಏನು ಶೇರ್ ಮಾಡಬೇಕು ಅಂತ ಅಂದ್ಕೊಂಡು ನಾನು ಶೇರ್ ಮಾಡ್ತಾಯಿಲ್ಲ. ನೋಡೋಣ, ಆ ಟೈಮಲ್ಲಿ ಬೇಕಾದ್ರೆ ಶೇರ್ ಮಾಡಬೇಕು ಅಂತ ಅನಿಸಿದ್ರೆ ಮಾಡ್ತೀನಿ. ಇವಾಗ ಎಷ್ಟು ಅಮೌಂಟ್ ಬಂದಿದೆ ಅಂತ ತುಂಬ ಚೆನ್ನಾಗಿ ಅರ್ನಿಂಗ್ಸ್ ಆಗ್ತಾಯಿದೆ. ನೀವು ಕೂಡ ಅಷ್ಟೇ ಪ್ರಯತ್ನ ಪಡಿ. ನಾನು ಹೇಳೋಂಥ ಒಂದು ಟಿಪ್ಸ್ಗಳನ್ನ ಫಾಲೋ ಮಾಡಿ. ಕಂಟಿನ್ಯೂಸ್ಸು ವೀಡಿಯೋಸ್ಗಳನ್ನ ಹಾಕಿ, ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ಹುಡುಕಿ 8.5 ನಿಮಿಷಕ್ಕಿಂತ ಮೇಲ್ಪಟ್ಟು ವೀಡಿಯೋ ಹಾಕಿ, ಅದಕ್ಕಿಂತ ಕಮ್ಮಿ ಹಾಕ್ಬಿಡಿ. ಆಮೇಲೆ ಲೈವ್ ಮಾಡೋದನ್ನ ಕಮ್ಮಿ ಮಾಡಿ, ವೀಡಿಯೋಸ್ಗಳನ್ನ ಜಾಸ್ತಿ ಹಾಕಿ. ಜಾಸ್ತಿ ಕಾನ್ಸಂಟ್ರೇಷನ್ ವೀಡಿಯೋಸ್ ಕಡೆ ಕೊಡಿ. ಆವಾಗ ನಿಜವಾಗ್ಲೂ ನಿಮಗೆ ಯೂಟ್ಯೂಬಿಂದ ಅರ್ನಿಂಗ್ಸ್ ಬೇಗನೆ ಆಗುತ್ತೆ. ಈ ರೀತಿ ಒಂದು ರೂಲ್ಸ್ಗಳನ್ನ ಫಾಲೋ ಮಾಡಿ. ಆಮೇಲೆ ನೀವೇ ಆದಷ್ಟು ಮಾತಾಡೋಕ್ಕೆ ಟ್ರೈ ಮಾಡಿ. ಅಂದರೆ ಇಮೇಜಸ್ಗಳನ್ನ ಯೂಸ್ ಮಾಡಿ ವಾಯ್ಸ್ ಓವರ್ ಕೊಡೋದು ಆ ಥರ ಮಾಡ್ಕೊಬೇಡಿ. ಅದರಿಂದನೂ ಕೂಡ ಮುಂದೆ ಪ್ರಾಬ್ಲಮ್ ಆಗುತ್ತೆ. ಅಂದರೆ ಡಾಲರ್ಸ್ಗಳು ಜಾಸ್ತಿ ಬಂದರೆ ತಾನೇ ನಮಗೆ ಅರ್ನಿಂಗ್ಸ್ ಜಾಸ್ತಿ ಆಗೋದು. ಅದರಿಂದ ಡಾಲರ್ಸ್ ಜಾಸ್ತಿ ಬರಬೇಕು ಅಂದರೆ ನಾವು ಈ ಥರ ಒಂದು ಟಿಪ್ಸ್ಗಳನ್ನ ಫಾಲೋ ಮಾಡಬೇಕು. ಟಾರ್ಗೆಟು 4000 ವಾಚಿಂಗ್ ಅವರ್ಸು, 1000 ಸಬ್ಸ್ಕ್ರೈಬ್ಸ್ ಸಾಕು. ಆಮೇಲೆ ನೋಡೋಣ ಅನ್ನೋರಿದ್ದರೆ ಇವಾಗಲೇ ಅದನ್ನು ಬಿಟ್ಬಿಡಿ. ಏಕೆಂದರೆ ಮುಂದೆನೇ ಇರೋದು. ನಮ್ಮ ಮುಂದೆ ಅಮೌಂಟು ಇಷ್ಟೆಲ್ಲ ಮಾಡಿದ್ದೀವಿ, ಅಮೌಂಟ್ ತೊಗೊಳಕ್ಕಾಗ್ತಿಲ್ವಲ್ಲ ನಮ್ಮ ಕೈಲಿ ಅಂತ ಬೇಜಾರು ಪಟ್ಕೊಳ್ಳೋದು ಬದಲು ಇವಾಗಲೇ ಈ ಒಂದು ಟಿಪ್ಸ್ಗಳನ್ನ ಫಾಲೋ ಮಾಡಿ. ನಾನು ಹೇಳ್ಕೊಟ್ಟಂಥ ಟಿಪ್ಸ್ಗಳನ್ನ ನಿಜವಾಗ್ಲೂ ಅರ್ನಿಂಗ್ಸ್ ಅನ್ನೋದು ಹಾಗೆ ಆಗುತ್ತೆ. ಈ ಒಂದು ಟಿಪ್ಸ್ನ ನಾನು ಫಾಲೋ ಮಾಡಿದ್ದು. ನನಗೆ 6 ತಿಂಗಳಿಗೇ 2 ಸಲ ಅಮೌಂಟ್ನ ತೊಗೋತೀನಿ ಅಂತ ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ. ಅಂದರೆ ಇವಾಗ 6 ತಿಂಗಳಿಗೇ ನಾವು 2 ಸಲ ಅಮೌಂಟು ತೊಗೋತೀವಿ ಅಂದರೆ ಅಷ್ಟು ಸುಲಭ ಇಲ್ಲ ಬಿಡಿ. ಇವಾಗ ಫಸ್ಟ್ ಟೈಮು ನಾನು ಅಮೌಂಟು ಕೂಡ ತೊಗೊಂಡಿದ್ದೀನಿ. ಇವಾಗ ಇನ್ನೊಂದು ಅಮೌಂಟ್ ಕೂಡ ರೆಡಿಯಾಗಿದೆ. ಇನ್ನೂ ಕೂಡ ಅದು ಅಕೌಂಟಿಗೆ ಬಂದಿಲ್ಲ. ಅಕೌಂಟಿಗೆ ಬಂದಾಗ ಅದನ್ನು ಕೂಡ ಶೇರ್ ಮಾಡ್ತೀನಿ. ಅಂದರೆ ಯಾವಾಗಲೂ ಬಂದಾಗೆಲ್ಲ ಏನು ಶೇರ್ ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ. ಅದು ಅಲ್ಲದೆ ನೆಕ್ಸ್ಟಿಗಿಂತ ಇವಾಗ ಇನ್ನೂ ಜಾಸ್ತಿನೇ ಬರ್ತಾಯಿದೆ. ಏನಕ್ಕೆ ಅಂದರೆ ನಾವು ಡಾಲರ್ನ ಯಾವ ರೀತಿ ಇಂಪ್ರೂವ್ಮೆಂಟ್ ಮಾಡ್ಕೋತೀವೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಈ ರೀತಿ ಒಂದು ಟಿಪ್ಸ್ಗಳನ್ನ ಫಾಲೋ ಮಾಡಿ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಥವಾ ಯೂಸ್ಫುಲ್ ಅನಿಸ್ತು ಅಂದರೆ ಒಂದು ಲೈಕ್ ಕೊಟ್ಟು, ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋರು ಸಬ್ಸ್ಕ್ರೈಬ್ ಮಾಡಿ ಅಂತೇಳಿ ಒಂದು ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.